ಹಾಯ್ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಾನು ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೆಲ್ಲ ಎಲ್ಲರೂ ರೆಡಿಯಾಗಿ ಎಲ್ಲಪ್ಪ ಹೋಗ್ತಾ ಇದೀವಿ ಅಂತಂದ್ರೆ, ಇವತ್ತಿನ ವ್ಲಾಗ್ ಬಂದು ತನು ಅವ್ರ ಮನೆಗೆ ಹೋಗ್ತಾ ಇದೀವಿ. ಸೊ ತನು ಮೀನ್ಸ್ ನನ್ನ ಬೆಸ್ಟ್ ಫ್ರೆಂಡ್. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ತನು ಅಂದ್ರೆ ಯಾರು ಅಂತ. ಇವತ್ತು ಅವ್ರ ಊರಲ್ಲಿ ದೀಪಗಳಿದೆ. ಸೊ ದೀಪಗಳು ಜಾತ್ರೆ ನಡೆಯೋದ್ರಿಂದ ಇವತ್ತು ಈವ್ನಿಂಗ್ ದೀಪಗಳಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತೆಲ್ಲರೂ ಸೇರ್ಕೊಂಡು ನಾವೆಲ್ಲ ಹೊರಟಿದೀವಿ. ಸೊ ನವೀನ್ ಹಾಯ್, ಹನಿ ಹಾಯ್. ಸೊ ಗೈಸ್, ಈಗ ಹೊರಟಿದೀವಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ನನ್ನ ಮುದ್ದಕ್ಕಂದ ಮೈಕ್ ಹಾಕೋತಾ ಇದ್ದಾಳೆ. ನೀವು ವ್ಲಾಗ್ ಸ್ಟಾರ್ಟ್ ಮಾಡ್ತೀರಾ? ನಮ್ ವ್ಲಾಗಲ್ಲಿ ಬರ್ತೀರಾ? ಎಲ್ಲಿ ಎಲ್ಲಿ ತೋರ್ಸು ನೋಡೋಣ. ಅಲ್ಲಲ್ಲಿ ಬನ್ನಿ, ಎಲ್ಲರೂ ತುಮಕೂರಿಗೆ ಹೋಗೋಣ. ಬನ್ನಿ ಮೇಡಮ್. ಹೌದಾ, ಗೋಳಿಕೊಂತೀನಂತೆ ಗೈಸ್ ನಾನು. ಅದಕ್ಕೆ ಬಾಯ್, 2 days ಬರಲ್ಲ. ಎಂಜಾಯ್. ನೋಡಿ, ಅಜ್ಜಿ ಮಕ್ಕಳು ಡಿಸ್ಕಷನ್ ಮಾಡ್ತಾವ್ರಿ. ಏನು ಡಿಸ್ಕಷನ್ ಮಾಡ್ತಿರೋದು? ಹಾಯ್ ಖುಷಿ, ನಿದ್ದೆ ಆಯ್ತಾ? ಅಮ್ಮ ನಿದ್ದೆ ಆಯ್ತಾ? ನಿದ್ದೆ ಮಾಡಿದ್ರಾ? ಗೈಸ್, ಈ ಡ್ರೆಸ್ ಬಂದು ಹಾಸಿನಿದು. ಹಾಸಿನಿ 1 year ಬರ್ಡೇ ಅಲ್ಲಿ ತಗೊಂಡ್ ಬಂದಿರೋದು. ನಮ್ ಪುಟಾಣಿಗೆ 2 year. ಸೊ ಈಗ ಆಗುತ್ತೆ ನೋಡಿ ನಮ್ ಪುಟಾಣಿಗೆ. ಹಾಯ್ ಹಾಯ್. ಎಲ್ಲ ಹೋಗ್ತಿದ್ದೀರಾ? ಎಲ್ಲ ಹೋಗ್ತೀರಾ ನೀವು? ನೀವು ಡಿಸ್ಕಷನ್ ಅಂತೂ ಸ್ಟಾಪ್ ಆಗಲ್ಲ ಅಲ್ವಾ? ಗೈಸ್, ನಮ್ಮ ಹಿಂದೆಗಡೆ ನೋಡಿ ಎಷ್ಟು ಚೆನ್ನಾಗಿದೆ ವೈಬ್. ಫುಲ್ ಬೆಟ್ಟಗಳು. ಸೊ ನಮ್ಮ ಗುಡಿಬಂಡೆಯಲ್ಲಿ ಬೆಟ್ಟಗಳೇ ತುಂಬಾ. ಸೊ ಗೈಸ್, ಫೈನಲಿ ರೀಚ್ ಆದ್ವಿ ಜಟ್ಟಿ ಅಗ್ರಹಾರಕ್ಕೆ. ಸೊ ಜಟ್ಟಿ ಅಗ್ರಹಾರ ಇದು ಬಂದು ಕೊರಟಗೆರೆ ಹತ್ರ ಬರುತ್ತೆ. ಸೊ ಇಲ್ಲಿ ತನ್ನವ್ರಿಗೆ ಮ್ಯಾರೇಜ್ ಮಾಡಿಕೊಟ್ಟಿರೋ ಅಂಥದ್ದು. ಸೊ ಅವಳು ಇನ್ನೂ ಕೆಲಸದಲ್ಲಿದ್ದಾಳೆ, ಇನ್ನೂ ಬಂದಿಲ್ಲ. ಸೊ ನಾವೇ ಫಸ್ಟ್ ಅನಿಸುತ್ತೆ ಅವ್ರ ಮನೆಗೆ ಹೋಗ್ತಾ ಇರೋದು. ಮೇ ಬಿ ಬಂದಿದ್ದರೆ ರಿಲೇಟಿವ್ಸ್ ಬಂದಿರ್ತಾರೆ. ಸೊ ಗೈಸ್ ನೋಡಿ, ತುಂಬಾ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಆ ಲೈಟಿಂಗ್ಸ್ ಹಾಕಿರೋ ಅಂಥದ್ದು ದೇವಸ್ಥಾನ. ಸೊ ವೀರಭದ್ರ ಸ್ವಾಮಿ ಟೆಂಪಲ್ಲು. ಹಾಗೆ ನೋಡಿ, ಟರ್ನ್ ಆದರೆ ಇಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ. ಸೊ ಇದು ಬಂದು ಇದು ಬೇವಿನಾಳಮ್ಮ ದೇವಸ್ಥಾನನೇ. ಸೊ ಇಲ್ಲೂ ಅಷ್ಟೇ ತುಂಬಾ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಗೈಸ್, ಫೈನಲಿ ರೀಚ್ ಆದ್ವಿ ನಮ್ಮ ತನ್ನು ಅವ್ರ ಮನೆಗೆ. ಹಾಯ್. ಎಲ್ಲಿಗೆ ಬಂದಿರೋದು ನೀನು? ಹಾಯ್ ಹಾಯ್. ಎಲ್ಲಿ ಪ್ರೀತಿ? ಹಾಯ್ ಅಜ್ಜಿ, ಚೆನ್ನಾಗಿದ್ದೀರಾ? ಸೊ ಗೈಸ್, ಈಗ ತಾನೇ ಬಂದ್ವಿ ಮನೆಗೆ. ತಾನು ಇನ್ನೂ ಬಂದಿಲ್ಲ. ಹಾಯ್ ಪ್ರೀತಿ. ಪುಟ್ಟ ಅಣ್ಣ ತಂಗಿ ಇವರು. ಹಾಯ್ ಮಾಡಿ. ನಾವೇ ವ್ಲಾಗ್ ಮಾಡ್ತಾ ಇದೀವಿ. ಸೊ ಗೈಸ್, ಈಗ ತಾನೇ ಬಂದ್ವಿ, ಆದ್ರೆ ತನು ಇನ್ನೂ ಬಂದಿಲ್ಲ. ಅವಳು ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ.
ಸೊ ನಾವೇ ಫಸ್ಟ್ ಬಂದಿದ್ದೆ ಅವ್ರ ಮನೆಗೆ. ನಾನು ಅವಳು ಬಂದಿರ್ತಾಳೇನೋ ಅನ್ಕೊಂಡಿದ್ದೆ. ಸೊ ಅವಳು ಡ್ಯೂಟಿಗೆ ಹೋಗಿದ್ದಾಳಂತೆ, ಬರೋದು ಮುಗಿಸ್ಕೊಂಡು ಬರ್ಬೋದು. ಸೊ ಬಂದ್ಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ತನು ಅವರು ಬರ್ತಾ ಇದ್ದಾರಂತೆ. ಸೊ ಅದಕ್ಕೆ ಏನು ಮಾಡೋದಪ್ಪ ಅಂಥೇಳಿ ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ನಮ್ಮ ಪುಟ್ಟಣ್ಣ ಮನೆಗೆ ಬಂದಾಗೆಲ್ಲ ತನ್ನದು ಟಾಯ್ಸ್ ಎಲ್ಲ ಎತ್ಕೊಂಡು ಆಟ ಆಡ್ತಿರ್ತಾಳೆ. ಸೊ ತನು ಅವಳಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಟಾಯ್ಸ್ ಎಲ್ಲ ಇಟ್ಟಿರ್ತಾಳೆ. ಸೊ ಅದರಲ್ಲಿ ಖುಷಿ ಪುಟಾಣಿ ಬಂದಾಗೆಲ್ಲ ಆಟ ಆಡ್ತಿರ್ತಾಳೆ. ಸೊ ಆ ಹೊರಗಡೆ ಇದು ಇವತ್ತು ದೀಪದ ಮಾಡ್ತಾರಲ್ವ, ದೀಪದ ಆರತಿ, ಅದಕ್ಕೋಸ್ಕರ ದೀಪಗಳಿಗೆಲ್ಲ ರೆಡಿ ಮಾಡ್ತಾ ಇದ್ರು, ಹೂವು ಎಲ್ಲ ಪೋಣಿಸ್ತಾ ಇದ್ರು. ಆಮೇಲೆ ಇಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ಇಟ್ಟಿದ್ದಾಳೆ ನಮ್ಮ ತನು ಅವರು. ಸೊ ಅವನ್ನೆಲ್ಲ ನೋಡ್ತಾ ಇದ್ದೆ. ಸ್ಮಾಲ್ ಹೋಮ್ ಟೂರ್ ಮಾಡ್ತಾ ಇದ್ದೆ, ಯಾವ ಥರ ಎಲ್ಲ ಮನೇನ ಚೇಂಜ್ ಮಾಡಿದ್ದಾಳೆ ಅಂತೇಳಿ ತುಂಬ ಖುಷಿ ಆಯಿತು. ಸೊ ಪುಟಾಣಿ ಮನೆ ಆದರೂ ತುಂಬ ಚೆನ್ನಾಗಿ ಪ್ರೀತಿ ಕೊಟ್ಟಿದ್ದಾಳೆ ಅನ್ನಿಸ್ತು. ಸೊ ನೋಡಿ ಅವರ ಮ್ಯಾರೇಜ್ ಫೋಟೋ ಇದು. ಆಮೇಲೆ ಗಣೇಶ ಫೋಟೋ ಇಟ್ಟಿದ್ದಾಳೆ. ಇದು ಮೊನ್ನೆ ಕೈಲಾಸಗಿರಿಗೆ ಹೋದಾಗ ತೊಗೊಂಡು ಬಂದಿದ್ದಿದ್ದು. ಹಾಗೆ ಇವರು ಬಂದು ಪ್ರೀತಿ ಅಂತ ಹೇಳಿದ್ನಲ್ಲ, ಪುಟ್ಟಣ್ಣ ಅವರ ತಂಗಿ. ಆಮೇಲೆ ನಮಗೆಲ್ಲ ಕಾಫಿ ಕೊಟ್ಟರು, ಕಾಫಿ ಎಲ್ಲ ಕುಡ್ಕೊಂಡು ಕುಂತಿದ್ವಿ. ಆಮೇಲೆ ನಮ್ಮ ಖುಷಿ ಪುಟಾಣಿ ಹಾಗೆ ಹನಿ ಇಬ್ಬರದು ಅವ್ರದ್ದೇ ಒಂದು ಲೋಕದಲ್ಲಿದ್ದರು. ಅವರೇ ಆಟ ಆಡಿಕೊಂಡು ಟಾಯ್ಸ್ ಜೊತೆ. ಏನು ಏನು ಅಂತ ಏನು 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 ಬೇಕು ಏನು ಬೇಕು ಏನು ಬೇಕು ನಿನಗೆ ಏನು ಏನು ಬೇಕು ಇಲ್ಲಿ ನೋಡಿ ಇವರಿಬ್ರು ಕಿತ್ತಾಡ್ತಾವ್ರಿ. ಸೊ ಗೈಸ್, ಪುಟ್ಟ ಅಣ್ಣವರು ಬಂದರು ಡ್ಯೂಟಿಯಿಂದ. ಸೊ ಡ್ಯೂಟಿಯಿಂದ ಬಂದು ಮುಖ ತೊಳ್ಕೊಂಡು ರೆಡಿಯಾಗಿ ಹಾಗೆ ದೇವರಿಗೆ ಆರತಿ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಎಲ್ಲ ಜೆಂಟ್ಸೇ ಈ ಥರ ದೀಪಗಳದ್ದು ಆರತಿ ಎಲ್ಲ ಮನೆಗೆ ಪೂಜಿಸೋದು. ಸೊ ಅದಕ್ಕೆ ಪುಟ್ಟ ಅಣ್ಣ ಅವರು ಅವರ ಪದ್ಧತಿ ಇರೋದ್ರಿಂದ ಅವರು ಸಹ ದೀಪದ ಆರತಿ ತಗೊಂಡು ಮನೆಗೆಲ್ಲ ಬೆಳಗ್ತಾ ಇದ್ದಾರೆ. ಹಾಗೆ ನಮ್ಮ ತನ್ನವರು ಪುಟ್ಟನಿಗೆ ಬೇಕಾದಂತಹ ಚಿಕ್ಕ ಪುಟ್ಟ ಸಹಾಯ ಮಾಡ್ತಾ ಇದ್ರು ಅವ್ರ ಹಿಂದೆ. ಸೊ ನೋಡಿ ಗೈಸ್, ಈ ಥರ ಎಲ್ಲ ಮನೆ ಹತ್ರ ಹಾಗೆ ಮನೆ ಒಳಗಡೆ ದೀಪನ ಬೆಳಗಿ ಆಮೇಲೆ ಆ ಬೌಲಲ್ಲಿರುವಂತಹ ಹೂವು ಎಲ್ಲ ತಗೊಂಡು ಮೇಲೆಗಡೆ ಎಸಿತಾರೆ. ಸೊ ಇದು ಅಲ್ಲಿನ ಪದ್ಧತಿ. ಸೊ ಗೈಸ್, ಈ ಥರ ಎಲ್ಲ ಮಾಡಿ ಆಮೇಲೆ ದೇವ್ರ ಹತ್ರ ಮತ್ತೆ ಇನ್ನೊಂದ್ಸರಿ ಗಂಧದ ಕಡ್ಡಿ ಬೆಳಗಿ ಆಮೇಲೆ ಬೇರೆ ಕೆಲಸಗಳನ್ನು ಕೈಗೊಳ್ಳುತ್ತಾರೆ. ಸೊ ಗೈಸ್, ಇದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ಸೊ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕಿತ್ತು, ಅದಕ್ಕೆಲ್ಲ ಹೊರಟಿದ್ದೀವಿ. ಆಮೇಲೆ ತುಂಬ ಜನ ಇದ್ದಿದ್ದರಿಂದ ನಾವೆಲ್ಲ ಕ್ಯೂವಲ್ಲೇ ನಿಂತ್ಕೊಂಡು ಹೊರಟಿದ್ದೀವಿ. ಸೊ ಪುಟ್ಟ ದೇವಸ್ಥಾನ ಆದರೆ ತುಂಬಾ ರಶ್ ಇತ್ತು. ಸೊ ಎಲ್ಲೆಲ್ಲಿರೋರು ಇವತ್ತು ಬಂದಿರ್ತಾರಲ್ಲ ಊರುಗಳಿಗೆ. ಸೊ ತುಂಬಾ ಜಿಗ 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 ಅಂತಿತ್ತು, ತುಂಬ ಚೆನ್ನಾಗಿತ್ತು. ಸೊ ಗೈಸ್, ಎಷ್ಟು ಚೆನ್ನಾಗಿ ದೇವರ ಹತ್ರ ಎಲ್ಲ ಅಲಂಕಾರ ಮಾಡಿದ್ದಾರೆ. ಹೊರಗಡೆ ನೋಡಿ ಈ ಥರ ಪುಟ್ಟದಾದಂತಹ ಚಪ್ರ ಎಲ್ಲ ಹಾಕಿದ್ದಾರೆ. ಆಮೇಲೆ ದೇವ್ರನ್ನ ನೋಡೋಕ್ಕಾಗಲಿಲ್ಲ. ನಾನೇನೋ ವಿಡಿಯೋ ಮಾಡ್ಕೊಳಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡು ಆದಷ್ಟು ಮುಂದೆಗಡೆ ಹೋಗಿ ನಿಂತ್ಕೊಂಡೆ. ನಮ್ಮ ಪುಟಾಣಿ ಯಾಕೋ ಸಪ್ಪಗಿತ್ತು. ಆಲ್ರೆಡಿ 10 o'clock ಆಗಿತ್ತಲ್ವ. ಮನೆಯಲ್ಲಿ ಇಷ್ಟೊತ್ತಿಗೆಲ್ಲ ಮಲಗಿಬಿಟ್ಟಿರೋಳು. ಆದರೆ ಇವತ್ತು ಅವ್ರ ಮಾವರ ಊರಿಗೆ ಬಂದಿರೋದ್ರಿಂದ ಅವಳನ್ನ ಎಬ್ಬರಿಸ್ಕೊಂಡು ಕರ್ಕೊಂಬಂದಿದ್ದೀನಿ ದೇವ್ರು ನೋಡಲಿ ಅಂಥೇಳಿ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಮುದ್ದು ಮಾರಮ್ಮನಿಗೆ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬಾ ರಶ್ ಇರೋದ್ರಿಂದ ಆದಷ್ಟು ಟ್ರೈ ಮಾಡಿದ್ದೀನಿ ವಿಡಿಯೋ ಮಾಡ್ಕೊಳೋದಕ್ಕೆ. ಸೊ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಗೈಸ್. ಯಾವತ್ತೂ ನಾನು ಇಷ್ಟೊಂದು ಖುಷಿಯಾಗಿರಲಿಲ್ಲ. ಫಸ್ಟ್ ಟೈಮ್ ನಾನು ತನು ಮನೆಗೆ ಬಂದಾಗಿಂದ ತುಂಬಾ ಖುಷಿಯಾಗಿರ್ತೀನಿ. ಹಾಗೆ ತನು ಇದ್ದರೆ ಅದೇನೋ ಒಂಥರ ತುಂಬ ಖುಷಿ. ಅವಳಿದ್ದರೆ ಹ್ಯಾಪಿ, ಐ ಆಮ್ ಆಲ್ವೇಸ್ ಹ್ಯಾಪಿ. ಪೂಜೆನ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ನಮ್ಮ ಖುಷಿ ಪುಟಾಣಿ ಸಂಧ್ಯಾ ಅಜ್ಜಿ ಜೊತೆ ಹೋಗ್ತಾ ಇದ್ದಾಳೆ. ಸೊ ಅವ್ರ ಅಜ್ಜಿಗೆ ತಗ್ಲಾಕ್ಬಿಟ್ಟಿದ್ದೀವಿ ಪುಟಾಣಿನ. ಅವಳು ನನ್ನ ಹತ್ರ ಹಠ ಮಾಡ್ತಾಯಿದ್ಲು ಬರ್ತೀನಿ ಅಂತ. ಆದರೆ ನಾನು ನಿಂತ್ಕೊಳಕ್ಕೆ ಹೋಗಲಿಲ್ಲ, ವೀಡಿಯೋ ಮಾಡ್ಕೊತಿದ್ನಲ್ವ. ಆಮೇಲೆ ಇಲ್ಲಿ ಅಜ್ಜಿ ಎಲ್ಲ ದೀಪಗಳಿಗೆ ರೆಡಿ ಮಾಡ್ತಾಯಿದ್ರು. ಸೊ ಈಗ ತೊಂಬಿಟ್ಟೆಲ್ಲ ಮಾಡಿ ಅದರೊಳಗಡೆ ಇಟ್ಟು ಆಮೇಲೆ ಈಗ ತನು ದೀಪ ಹಚ್ಚಲಿ ಅಂತ ಹೇಳ್ಬಿಟ್ಟು ದೀಪಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಆಂಟಿ.
ಈಗ 11:30 ಆಗ್ತಾ ಇದೆ. ಸೊ ಇವಾಗ ದೀಪಗಳು ನಡೆಯುತ್ತೆ. ನೋಡಿ ನಮ್ಮ ತನು ಅವರು ದೀಪ ಹಚ್ತಾ ಇದ್ದಾರೆ. ಹಂಗೆ ಅಲ್ಲೊಂದು ದೂರ ಗೈಸ್ ತನು ದೀಪಗಳನ್ನ ಹೊತ್ಕೊಂಡು ಈಗ ತನುನ ಕರ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ತನುಗೆ ಫಸ್ಟ್ ಟೈಮ್ ಅವಳು ದೀಪನ ಹೊತ್ತಿರೋದು. ಗೈಸ್ ನಮ್ಮ ಹಿಂದೆ ದೀಪಗಳು ಬರ್ತಾ ಇತ್ತು ನೋಡಿ. ತನವ್ರು ಎತ್ಕೊಂಡವ್ರೆ. ಸೊ ನಮ್ಮ ಹಿಂದೆ ದೀಪಗಳು ಹತ್ಕೊಂಡು ನಮ್ಮ ತನವರು ಬರ್ತಾ ಇದ್ದಾರೆ. ಹಾಂ ಈಗ ಕಾಣ್ತೀವಿ. ದೇವಸ್ಥಾನದ ಹತ್ರ ಹೊರಟಿದ್ದೀವಿ ಈಗ. ಆಗಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರು. ಸೊ ಗೈಸ್ ಮೊದಲು ನಾನು ನಮ್ಮ ಅಮ್ಮಮ್ಮ ಮನೇಲಿದ್ದಾಗ ನಾನು ಅಷ್ಟೇ ತುಂಬ ಸರಿ ದೀಪಗಳನ್ನ ಹೊತ್ತಿದ್ದೀನಿ. ಸೊ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಹಾಗೆ ಮಾರಮ್ಮ ತಾಯಿ ದೇವಸ್ಥಾನ ಇದೆ. ಸೊ ಇದಕ್ಕೆ ಪ್ರತಿ ವರ್ಷ ಬರುತ್ತಲ್ಲ, ಸೊ ಆಗ ನಮ್ಮ ಅಜ್ಜಿಯವರು ನನಗೆ ಮತ್ತು ನನ್ನ ತಂಗಿಗೆ ದೀಪಗಳನ್ನೆಲ್ಲ ಮಾಡಿ ಕೊಡೋರು. ಸೊ ನಾನು ಇಲ್ಲ ಅಂತಂದರೆ ನನ್ನ ತಂಗಿ ಇಬ್ಬರು ದೀಪಗಳನ್ನೆಲ್ಲ ಹೊರ್ತಿದ್ವಿ. ಸೊ ಈಗ ಮ್ಯಾರೇಜ್ ಆಯ್ತಲ್ಲ, ಸೊ ಮ್ಯಾರೇಜ್ ಆದಾಗಿಂದ ನಾನು ಸ್ವಲ್ಪ ಕಡಿಮೆನೇ. ಸೊ ಈಗ ನನ್ನ ತಂಗಿ ಹೊತ್ಕೊಂಡು ಹೋಗ್ತಾಳೆ. ಸೊ ಗೈಸ್ ನೋಡಿ, ಇಲ್ಲಿ ಒಂದು ಹರಳಿ ಕಟ್ಟೆ ಇದೆಯಲ್ಲ, ಎಲ್ಲಾರನ್ನೂ ಇಲ್ಲಿ ಕಲೆ ಹಾಕಿದ್ದಾರೆ. ಇಲ್ಲಿ ಕಲೆ ಹಾಕಿ ಆಮೇಲೆ ಎಲ್ಲಾರನ್ನೂ ಒಂದೇ ಸರಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ದೀಪಗಳನ್ನೆಲ್ಲ ಒಂದೇ ಸರಿ ಹೊಡೆಸ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿರೋರು ಬರಬೇಕಲ್ವ. ಸೊ ಅದಕ್ಕೋಸ್ಕರ ನಾವು ಸಹ ವೆಯ್ಟ್ ಮಾಡಿಕೊಂಡು ಇಲ್ಲೇ ಕುತ್ಕೊಂಡಿದ್ದೀವಿ. ಸೊ ಗೈಸ್ ಎಲ್ಲ ಮನೆಗಳಿಗೂ ಹೋಗಿ ಎಲ್ಲ ದೀಪಗಳನ್ನ ಕರ್ಕೊಬಂದಿದ್ದಾಯಿತು. ಸೊ ಈಗ ಎಲ್ಲರನ್ನೂ ಒಟ್ಟುಗೂಡಿಸಿದ್ರಲ್ವ, ಸೊ ಈ ಎಲ್ಲ ದೀಪಗಳನ್ನ ತಗೊಂಡು ಸೀದಾ ದೇವಸ್ಥಾನಕ್ಕೆ ಹೊರಡ್ತಾರೆ. ಸೊ ಬನ್ನಿ ಗೈಸ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಗೈಸ್ ದೇವಸ್ಥಾನ ಹತ್ರ ಬಂದ್ವಿ. ಸೊ ಈಗ ದೀಪಗಳನ್ನೆಲ್ಲ ಒಂದು ಹತ್ರ ಲೈನಾಗಿ ದೇವಸ್ಥಾನದೊಳಗಡೆ ಕಳಿಸ್ತಾರೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ಮುದ್ದು ಮಾರಮ್ಮ ಅಂತೇಳಿ, ಮುದ್ದು ಮಾರಮ್ಮನಿಗೆ ಇವತ್ತು ದೀಪದಾರತಿ ಮಾಡಿರೋ ಅಂಥದ್ದು. ಸೊ
ಆಮೇಲೆ ಬೆಳಿಗ್ಗೆ ಬೇವಿನಾಳ ಮನೆಗೆ ದೀಪದಾರತಿ ಇರುತ್ತೆ. ಸೊ ಈಗ ಮುದ್ದು ಮನೆಗೆ ಇರೋದ್ರಿಂದ ಎಲ್ಲರೂ ಸಾಲಾಗಿ ನಿಂತ್ಕೊಂಡು ಆಮೇಲೆ ಒಬ್ಬೊಬ್ಬರೇ ಹೋಗಿ ಒಳಗಡೆ ಆ ದೇವಿಗೆ ದೀಪವನ್ನು ಬೆಳಗ್ತಾರೆ. ಸೊ ಅದಕ್ಕೆ ಎಲ್ಲರೂ ನಿಂತಿದ್ದಾರೆ. ಸೊ ಗೈಸ್ ಅದಕ್ಕೆ ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರೆ ಒಳಗಡೆ. ಆಗ ಅಲ್ಲಿ ಹೋಗಿ ದೀಪನ ಬೆಳಗಿ ಹೆಣ್ಮಕ್ಳು ಬರ್ತಾರೆ. ಗೈಸ್ ದೀಪಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಈ ನೈಟ್ ಆಗಿರೋದ್ರಿಂದ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ಈ ಲೈಟಿಂಗ್ಸಲ್ಲಿ ದೀಪಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹನಿ ಪುಟಾಣಿನೂ ಅಷ್ಟೇ. ಸೊ ಅವಳು ಅಷ್ಟೇ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಅವಳು ನೋಡ್ತಿರೋ ಅಂಥದ್ದು ದೀಪಗಳನ್ನ. ಸೊ ಅಮ್ಮಮ್ಮ ಮನೆಯಲ್ಲಿ ನಾನು ತಗೊಂಡು ಹೋಗ್ತಾ ಇದ್ನಲ್ಲ ದೀಪಗಳನ್ನ. ಸೊ ಅವಾಗ ಒಂದು ಟೈಮ್ ನೋಡಿದ್ದಾಳೆ. ಇದು ಸೆಕೆಂಡ್ ಟೈಮ್ ಹನಿ ಪುಟಾಣಿ ನೋಡ್ತಾ ಇರೋವಂಥದ್ದು. ಸೊ ಅವಳು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ. ನಮ್ಮ ಖುಷಿ ಪುಟಾಣಿನೂ ಅಷ್ಟೇ, ಅವಳಿಗೂ ಫುಲ್ಲು ಕಲರ್ಫುಲ್ ಆಗಿದೆ ಇವತ್ತು. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ, ತುಂಬಾ ಜನ ತುಂಬ್ಕೊಂಡಿದ್ದಾರೆ. ಸೊ ಒಂದು ಜಾತ್ರೆ ಅಂದಮೇಲೆ ಜನ ಇದ್ದಷ್ಟೂ ತುಂಬ ಚೆನ್ನಾಗಿರುತ್ತಲ್ವ. ಸೊ ನೋಡಿ ಕೋಳಿ ಎಲ್ಲ ಕಡಿಯೋದಿಕ್ಕಂತೇಳಿ ಯಾರೆಲ್ಲ ಮೊಕ್ಕೊಂಡಿರ್ತಾರಲ್ವ, ಸೊ ಅವರೆಲ್ಲ ಹೋಗಿ ದೇವ್ರ ಹತ್ರ ಕೋಳಿನೆಲ್ಲ ಕಡಿಸ್ತಾರೆ. ಆಮೇಲೆ ಎಲ್ಲರೂ ದೀಪ ಬೆಳಗಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲೇ ನಿಂತ್ಕೊಂಡಿದ್ವಿ. ಯಾಕಪ್ಪ ಅಂತ ಅಂದರೆ ದೇವಿಗೆ ಶಾಂತಿ ಮಾಡ್ತಾಯಿದ್ರು. ಸೊ ಶಾಂತಿ ಮಾಡೋವಾಗ ನಾವು ಸ್ವಲ್ಪ ಹೊತ್ತು ಇರಬೇಕು. ಸೊ ಗಾಯ್ಸ್ ಎಲ್ಲ ಮುಗ್ದಿದ್ದಾದ್ಮೇಲೆ ಮನೆ ಕಡೆ ಹೊರಟಿದ್ದೀವಿ. ಸೊ ಫೈನಲಿ ಇವತ್ತಿನ ನೈಟ್ ಜಾತ್ರೆ ಮುಗೀತು. ಮಾರ್ನಿಂಗ್ ಬೇವಿನಾಳಮ್ಮ ಜಾತ್ರೆ ಇರುತ್ತೆ. ಸೊ ಗಾಯ್ಸ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆಲ್ ಆಫ್ ಯು ಟೇಕ್ ಕೇರ್, ಬಾಯ್ ಬಾಯ್.